ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ಯಶವಂತ್. ಸೊ ಇನ್ ದಿಸ್ ವ್ಲಾಗ್ ನಾನು ಮನೆಯಲ್ಲೇ ಹೇಗೆ ಫೇಸ್ ಶೇವ್ ಮಾಡ್ಕೋತೀನಿ. ತುಂಬ ಜನ ಹೆದರ್ಕೋತಾರೆ ಫೇಸ್ ಶೇವ್ ಮಾಡೋಕ್ಕೆ, ಬಿಕಾಸ್ ಹೇರ್ ತುಂಬ ಬೇಗ ಬೆಳೆಯುತ್ತೆ ಮತ್ತು ಫಾಸ್ಟ್ ಗ್ರೋ ಇರುತ್ತೆ, ಮತ್ತು ಹೇರ್ ಶೇವ್ ಮಾಡೋದ್ರಿಂದ ಥಿಕ್ ಹೇರ್ ವಾಪಸ್ ಬರುತ್ತೆ. ಸೊ ನಾನು ತಿಳ್ಕೊಂಡಿರೋ ಪ್ರಕಾರ ಇಟ್ ಈಸ್ ಆಲ್ ಅ ಮಿತ್. ಯಾವ ಹೇರ್ ಕೂಡ ಬೇಗ ಶೇವ್ ಮಾಡೋದ್ರಿಂದ ಬೇಗ ಬೆಳೆಯಲ್ಲ, ಆರ್ ಶೇವ್ ಮಾಡೋದ್ರಿಂದ ಥಿಕ್ಕಾಗಿ ಬರಲ್ಲ. ಶೇವ್ ಮಾಡೋದ್ರಿಂದ ಥಿಕ್ಕಾಗಿ ಬರುತ್ತೆ ಅಥವಾ ಶೇವ್ ಮಾಡೋದ್ರಿಂದ ಫಾಸ್ಟ್ ಗ್ರೋ ಇರುತ್ತೆ, ಜಾಸ್ತಿ ಕಾಣಿಸುತ್ತೆ, ಆ ಥರ ಯಾವುದೂ ಆಗಲ್ಲ. ಬಿಕಾಸ್ ನಾನಂತೂ 2-3 ವರ್ಷ ಹಿಂದೆನೇ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಐಮ್ ಡೂಯಿಂಗ್ ಇಟ್ ಫ್ರಮ್ ಪಾಸ್ಟ್ 2-3 ಇಯರ್ಸ್ ಇಂದ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಫ್ರೀಕ್ವೆಂಟಾಗೂ ಮಾಡಲ್ಲ, ನಾನು ಮಂತ್ಲಿ ಒನ್ಸ್ ಕೂಡ ಮಾಡಲ್ಲ. ನಾನು ರೇರಾಗಿ ಮಾಡ್ತೀನಿ, ಅಂದರೆ 3 months ಒನ್ಸ್ ಅಥವಾ 6 months ಒನ್ಸ್, ಅಥವಾ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇದ್ದಾಗ ಐ ಡೂ ಇಟ್. ಸೊ ನೀವು ನೋಡ್ಬೋದು, ಐ ಡೋಂಟ್ ಹ್ಯಾವ್ ಮಚ್ ಹೇರ್, ವೈ ನಾಟ್ ಐ ಶೇರ್ ದಿಸ್ ವಿಡಿಯೋ ಅಂತ ಐಮ್ ಡೂಯಿಂಗ್. ಸೊ ಯಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಬೇಗ ಸ್ಟಾರ್ಟ್ ಮಾಡಿಬಿಡೋಣ. ಐ ಜಸ್ಟ್ ಟೈ ಮೈ ಹೇರ್. ಫೇಸ್ ವಾಶ್ ಮಾಡ್ಕೊಳ್ಳಿ ಫಸ್ಟು. ಬಿಫೋರ್ ಶೇವಿಂಗ್ ಪ್ಲೀಸ್ ಕೀಪ್ ಯುವರ್ ಫೇಸ್ ಕ್ಲೀನ್. ಸೊ ನಾನು ಫೇಸ್ ವಾಶ್ ಮಾಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಫಸ್ಟು ಬಂಜಾರಾಸ್ ಅವ್ರದ್ದು ಆ್ಯಲೋವೆರಾ ಜೆಲ್. ನೀವು ಬೇಕಾದರೆ ಪತಾಂಜಲಿದು ಯೂಸ್ ಮಾಡ್ಬೋದು. ಸೊ ಇದನ್ನ ನೀಟಾಗಿ ಅಪ್ಲೈ ಮಾಡಿ, ಕಂಜೂಸ್ತನ ಮಾಡಬೇಡಿ, ಜಾಸ್ತಿ ಅಪ್ಲೈ ಮಾಡಿ, ಬಿಕಾಸ್ ಕಟ್ಸ್ ಆಗಬಾರ್ದು ನಿಮ್ಮ ಫೇಸ್ಗೆ ಅಂತ. ಐ ಆಮ್ ಯೂಸಿಂಗ್ ಅ ಲಾಟ್ ಬಿಕಾಸ್ ಕಟ್ಸ್ ಆಗಬಾರ್ದು ಎಲ್ಲೂ ಬೈ ಚಾನ್ಸ್ ಅಂತ. ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ. ನಾನು ಫೇಸ್ ರೇಸ್ ಮಾಡಿ ಇಟ್ಸ್ ಅಬೌಟ್ ಲಾಂಗ್ ಬ್ಯಾಕೇ ಆಗಿದೆ, ಮೇ ಬಿ ಮೋರ್ ದೆನ್ 6 months. ಸೊ ನೆಕ್ಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗಳಿಗೆ ವಿಡಿಯೋ ತೋರಿಸಿ ಮಾಡೋಣ ಅಂತ. ಸೊ ನಿಮ್ಮ ಹೇರ್ ಎಲ್ಲ ಹಿಂದೆ ಹಾಕ್ಕೊಳ್ಳಿ. ಸೊ ಥಿಕ್ಕಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಥಿಕ್ಕಾಗಿ ಅಪ್ಲೈ ಮಾಡ್ಕೊಂಡಾದಮೇಲೆ ಯು ಹ್ಯಾವ್ ಟು ಕೀಪ್ ಲೈಕ್ ದಿಸ್ ಆ್ಯಂಡ್ ಯು ಹ್ಯಾವ್ ಟು ಶೇವ್ ಇನ್ ದಿ ಡೈರೆಕ್ಷನ್ ಆಫ್ ಯೋರ್ ಹೇರ್. ಅಂದರೆ ಹೀಗೆ ಶೇವ್ ಮಾಡ್ಕೊಂಡು ಬರಬೇಕು. ಕೇರ್ಫುಲ್ಲಾಗಿ ಶೇವ್ ಮಾಡಿ, ಬಿಕಾಸ್ ಫೇಸ್ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಆಪೋಸಿಟ್ ಡಿರೆಕ್ಷನಲ್ಲಿ ಮಾಡೋಕ್ಕೆ ಹೋಗಬೇಡಿ, ಕಟ್ಸ್ ಆಗೋ ಚಾನ್ಸಸ್ ಇರುತ್ತೆ, ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನನಗಂತೂ ವ್ಯಾಕ್ಸಿಂಗ್ ಎಲ್ಲ ಆಗೋದೇ ಇಲ್ಲ. ಸೊ ನಾನು ಮಾಡಿಸೂ ಇಲ್ಲ, ಬಿಕಾಸ್ ನನ್ನ ಕೈ ಮೇಲೆ ಕಾಲ ಮೇಲೆ ವ್ಯಾಕ್ಸ್ ಮಾಡಿಸಿದ್ರೆ ನನಗೆ ರೆಡ್ ಬಮ್ಸ್, ಸ್ಟ್ರಾಬೆರಿ ಸ್ಕಿನ್ ಆಗೋಗ್ಬಿಡುತ್ತೆ. ಸೊ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಆ್ಯಂಡ್ ನನಗೆ ಈ ಥರ ಶೇವ್ ಮಾಡೋದೇ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಯಾ, ಸೊ ಶೇವ್ ಮಾಡಿದೆಲ್ಲ ಆಯಿತು. ಆಲೋವೆರಾ ಜೆಲ್ ಫೇಸ್ ಮೇಲಿರೋದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡಿ. ಮೈ ಸ್ಕಿನ್ ಫೀಲ್ಸ್ ಸೋ ಸ್ಮೂತ್. ಸೊ ನಾನೀಗ ಆಫ್ಟರ್ ಶೇವಿಂಗ್ ಒಂದು ಬೌಲಲ್ಲಿ ಐ ಟುಕ್ ಐಸ್ ಕ್ಯೂಬ್ಸ್ ಮತ್ತು ನೀರು ಹಾಕ್ಕೊಂಡು ಫೇಸ್ ಡಿಪ್ ಮಾಡ್ತೀನಿ. ಐಸ್ ಕ್ಯೂಬ್ಸ್ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಫೇಸ್ ಶೇವ್ ಮಾಡಿರೋದ್ರಿಂದ ಸ್ಕಿನ್ ಇರಿಟೇಟೆಡ್ ಆಗಿರುತ್ತೆ. ಸೊ ಅದರಿಂದ ನಮಗೆ ಬ್ರೇಕ್ಔಟ್ಸ್ ಬರೋ ಚಾನ್ಸಸ್ ಆಗಲಿ, ರ್ಯಾಷಸ್ ಬರೋದಾಗಲಿ ಪ್ರಿವೆಂಟ್ ಮಾಡುತ್ತೆ. ಸೊ ಈ ಥರ ಫೇಸ್ ಡಿಪ್ ಮಾಡಿ ಆಫ್ಟರ್ ಶೇವಿಂಗ್ ಸ್ಕಿನ್ ಕಾಮ್ ಮಾಡೋದು ಇಸ್ ಸೋ ಮಚ್ ಇಂಪಾರ್ಟೆಂಟ್. ಸೊ ಇದೆಲ್ಲ ಆದಮೇಲೆ ಫೈನಲ್ ಟಚ್ ಬಂದ್ಬಿಟ್ಟು ಐ ಯೂಸ್ ಅ ಮಾಯ್ಶ್ಚರೈಸರ್. ಸೊ ನಾನಿಲ್ಲಿ ಸೆಟಫಿಲ್ ಯೂಸ್ ಮಾಡ್ತಾಯಿದ್ದೀನಿ.
ಸೊ ಮೈ ಗೋ ಟು ಮಾಯ್ಶ್ಚರೈಸರ್ ಬಿಕಾಸ್ ಇಟ್ ಈಸ್ ವೆರಿ ಲೈಟ್, ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಡ್ರೈನೆಸ್. ಸೊ ಸ್ಕಿನ್ ಡ್ರೈ ಜಾಸ್ತಿ ಆಗಲ್ಲ, ಸಖತ್ ಮಾಯ್ಶ್ಚರೈಸ್ ಮಾಡುತ್ತೆ, ಸ್ಕಿನ್ ಹೈಡ್ರೇಟೆಡ್ ಆಗಿರುತ್ತೆ. ಸೊ ಯಾ, ಸೊ ಸ್ಮೂತಾಗಿ ಫೀಲ್ ಆಗ್ತಾಯಿದೆ ನನ್ನ ಸ್ಕಿನ್, ನನಗೆ ಸಿಕ್ಕಾಪಟ್ಟೆ ಸ್ಮೂತ್ ಅನಿಸ್ತಾ ಇದೆ. ನೀವು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ರಿಫ್ರೆಶಿಂಗ್ ಆ್ಯಂಡ್ ಸ್ಮೂತಾಗಿ ಕಾಣಿಸ್ತಾ ಇದೆ. ಐ ಹ್ಯಾವ್ ನಾಟ್ ಅಪ್ಲೈಡ್ ಎನಿಥಿಂಗ್, ನೋ ಫಿಲ್ಟರ್, ಯಾವ ಫಿಲ್ಟರು ಹಾಕಿಲ್ಲ, ಏನೂ ಅಪ್ಲೈ ಮಾಡಿಲ್ಲ. ಐ ಜಸ್ಟ್ ಅಪ್ಲೈಡ್ ಅ ಮಾಯ್ಶ್ಚರೈಸರ್ ದಟ್ ಇಸ್ ಸೆಟಫಿಲ್. And please don't forget to moisturize your lips. So yeah. And ಮಾಯ್ಶ್ಚರೈಸ್ ಜೊತೆಗೆ ನಾನು ಮನೇಲೇ ಇರೋದ್ರಿಂದ ಐ ಡೋಂಟ್ ಯೂಸ್ ಸನ್ಸ್ಕ್ರೀನ್. ನೀವು ಅಕಸ್ಮಾತ್ ಶೇವ್ ಮಾಡಿದ ದಿನ ಆಚೆ ಹೋಗಬೇಕಾಗಿರುತ್ತೆ ಅಥವಾ ಏನಾದರೂ ಆಚೆ ಕೆಲಸ ಇದ್ದರೆ ಪ್ಲೀಸ್ ಡೂ ವೇರ್ ಸನ್ಸ್ಕ್ರೀನ್. ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಡಾಕ್ಟರ್ ಶೇಡ್ಸ್ ceramide and vitamin C sunscreen. So this is so good. You can go with Neutrogena sunscreen also, athwa minimalist sunscreens use ಮಾಡ್ಬೋದು, which is SPF 50+++ ಇರೋದನ್ನೇ ಯೂಸ್ ಮಾಡಿ, ಬಿಕಾಸ್ ಪ್ರೊಟೆಕ್ಷನ್ಗೆ ತುಂಬ ಇಂಪಾರ್ಟೆಂಟ್. ನಾನೀಗ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿಲ್ಲ ಸಿನ್ಸ್ ನನ್ನ ಮನೇಲೇ ಇರೋದ್ರಿಂದ. ಸೊ ಎಲ್ಲರೂ ಹೇಳೋ ಹಾಗೆ ಫೇಸ್ ಸೇಫ್ ಅಲ್ವಾ, ಅಥವಾ ಅದರಿಂದ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಆಗುತ್ತಾ? ನನಗೆ ಸೂಟ್ ಆಗಿರೋ ಪ್ರಕಾರ ನಾನು ಇದನ್ನು 2-3 ಇಯರ್ಸ್ ಬ್ಯಾಕಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಯಾವತ್ತೂ ವ್ಯಾಕ್ಸ್ ಮಾಡ್ಸೋಕೆ ಹೋಗಿಲ್ಲ, ವ್ಯಾಕ್ಸ್ ಪ್ರಿಫರೇ ಮಾಡಲ್ಲ ನಾನು, ಬಿಕಾಸ್ ಕೈಗೆ ಒಂದು ಸತಿ ಮಾಡಿಸಿದ್ದೆ ಆ್ಯಂಡ್ ಬ್ಲ್ಯಾಕಿಶ್ ಥರ ಅನಿಸ್ತು. ಸೊ ಐ ನೆವರ್ ಎವರ್ ಪ್ರಿಫರ್ ವ್ಯಾಕ್ಸಿಂಗ್. ಸೊ ನನಗೆ ಫೇಸ್ ಶೇವ್ ಮಾಡೋದ್ರಿಂದ ತಿಕ್ಕಾಗಿ ಹೇರ್ ಗ್ರೋ ಆಗೋದಾಗಲಿ, ಫಾಸ್ಟಾಗಿ ಹೇರ್ ಗ್ರೋ ಆಗೋದಾಗಲಿ ಸೊ ಯಾವತ್ತೂ ಆಗಿಲ್ಲ. ಆ್ಯಂಡ್ ನಾನು ಫೇಸ್ ಶೇವ್ ಮಾಡಿದಾಗ ಆಚೆ ಹೋಗಲ್ಲ. ಸೊ ಐ ಮೇಕ್ ಶ್ಯೂರ್ ಐ ಲೀವ್ ಮೈ ಸ್ಕಿನ್ ಫ್ರೀ ಅಟ್ಲೀಸ್ಟ್ ಫಾರ್ 12 to 18 hours. ಸೊ ನನ್ನ ಸ್ಕಿನ್ನ ನಾನು ಮೇಕಪ್ ಹಾಕಲ್ಲ, ನನ್ನ ಸ್ಕಿನ್ಗೆ ನಾನು ಮೇಕಪ್ ಹಾಕಲ್ಲ, ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ, ಯಾವುದೇ ಥರ ಕೆಮಿಕಲ್ ಪೀಲ್ಸ್ ಅಥವಾ ಸೆರಮ್ಸ್ ಯೂಸ್ ಮಾಡಲ್ಲ ಆ್ಯಂಡ್ ಸೋಪ್ಸ್ ಯೂಸ್ ಮಾಡಲ್ಲ. ಐ ಮೇಕ್ ಶ್ಯೂರ್ ಮೈ ಸ್ಕಿನ್ ವಿಲ್ ಬ್ರೀತ್ ಫಾರ್ ಅಟ್ಲೀಸ್ಟ್ 12 to 18 hours. ನಾನು ಬೇರಾಗೆ ಬಿಡ್ತೀನಿ. ಸೊ ಏನಾದರೂ ಫಂಕ್ಷನ್ಸ್ ಇದ್ದರೆ ನಾನು ಹಿಂದಿನ ದಿನವೇ ಮಾಡ್ಕೋತೀನಿ, ಹಿಂದಿನ ದಿನ ಅಥವಾ ಅದ್ರ ಹಿಂದಿನ ದಿನವೇ ಮಾಡ್ಕೋತೀನಿ. ಫೇಸ್ ಶೇವ್ ಮಾಡಬೇಕಾದ್ರೆ ಪ್ಲೀಸ್ ಎಲ್ಲರೂ ಪ್ರಿಕಾಷನ್ಸ್ ತೊಗೊಳ್ಳಿ, ದ್ಯಾಟ್ ಕಟ್ಸ್ ಆಗಬಾರ್ದು, ಕೇರ್ಫುಲ್ಲಾಗಿ ಫಾಲೋ ಮಾಡಿ ಇಫ್ ಯು ಒನ್ ಹೂ ಇಸ್ ಯೂಸ್ ಟು ಶೇವಿಂಗ್. ಸೊ ನಾನು ಎಲ್ರಿಗೂ ಪ್ರಿಫರ್ ಮಾಡಲ್ಲ ದಟ್ ಪ್ಲೀಸ್ ಶೇವ್ ಅಂತ ನಾನೆಲ್ಲೂ ಹೇಳ್ತಾ ಇಲ್ಲ. ವ್ಯಾಕ್ಸಿಂಗಿಂತ ಶೇವಿಂಗ್ ಬೆಟರ್ ಅಂತ ನನಗೆ ಅನ್ನಿಸ್ತು. ಸೊ ಯಾ, ನನ್ನ ಸ್ಕಿನ್ ಸಿಕ್ಕಾಪಟ್ಟೆ ರಿಫ್ರೆಶಿಂಗ್ ಆ್ಯಂಡ್ ಸ್ಮೂತಾಗಿ ಕಾಣಿಸ್ತಾ ಇದೆ. ಇದೇ ಥರ ವೀಡಿಯೋಸ್, ಸ್ಕಿನ್ ರಿಲೇಟೆಡ್ ವೀಡಿಯೋಸ್, ಹೇರ್ ರಿಲೇಟೆಡ್ ವೀಡಿಯೋಸ್ ಅಥವಾ ಏನಾದರೂ ರಿಲೇಟೆಡ್ ವೀಡಿಯೋಸ್ ಬೇಕಂದರೆ ಪ್ಲೀಸ್ ಡೂ ಕಮೆಂಟ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ I'll try to upload more videos which is informative. So yeah, thank you.